ನೀವೇನ್ ನೋಡ್ತಾ ಇದ್ದೀರಾ, ಈ CPU ಬಂದ್ಬಿಟ್ಟು ಟೈನಿ CPU ಅಂತ ಡೆಲ್ ಅಲ್ಲಿ ನಿಮ್ಗೆ ಅವೈಲಬಿಲಿಟಿ ಇದೆ. i5 10th ಜನರೇಷನ್ ಬರುತ್ತೆ, 8GB ರ್ಯಾಮ್ ಮತ್ತೆ 256GB SSD ಜೊತೆಗೆ ಬರುತ್ತೆ. ಅಪ್ಗ್ರೇಡ್ ಮಾಡ್ಕೊಂತೀನಿ ಅಂತಂದ್ರೆ ನಿಮ್ಗೆ 32GB ರ್ಯಾಮ್ ತನಕ ಅಪ್ಗ್ರೇಡ್ ಆಗುತ್ತೆ. SSD ಮತ್ತೆ ಹಾರ್ಡ್ ಡಿಸ್ಕ್ 1TB ಹಾಕೊಳ್ಳುವಂತ ಆಪ್ಷನ್ ಕೂಡ ಇದರಲ್ಲಿದೆ. ಔಟ್ಪುಟ್ ಅಂತ ಬಂದ್ರೆ ನಿಮ್ಗೆ ಸಿ ಪೋರ್ಟ್ ಮತ್ತೆ HDMI, VGA, ಡಿಸ್ಪ್ಲೇ ಪೋರ್ಟ್ ಕೂಡ ಇದ್ರಲ್ಲಿ ಅವೈಲಬಿಲಿಟಿ ಇದೆ. 3.0 USB ಬಂದ್ಬಿಟ್ಟು 4 ಅವೈಲಬಿಲಿಟಿ ಇರುತ್ತೆ. ನೀವೇನಾದ್ರೂ ಚಿಕ್ಕ ಜಾಗದಲ್ಲಿ ಒಂದು CPU ಇಡಬೇಕು, ಮಾನಿಟರ್ ಇಟ್ಕೋಬೇಕು, ಬಿಲ್ಲಿಂಗಿಗೋಸ್ಕರ ಯೂಸ್ ಮಾಡ್ತೀನಿ ಅಥವಾ ಏನಾದ್ರೂ ಮನೆಯಲ್ಲಿ ಟಿವಿ ಕನೆಕ್ಟ್ ಮಾಡ್ಕೊಂತೀನಿ ಅಂದ್ರೂ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬಹುದಂತ CPU ಅವೈಲಬಿಲಿಟಿ ಇದೆ. ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿರುವಂತ ವೈಫೈ ಕೂಡ ಇದರಲ್ಲಿ ಅವೈಲಬಿಲಿಟಿ ಇದೆ. ನೀವು ಈಸಿಯಾಗಿ ವೈಫೈನ ಕನೆಕ್ಟ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗುವಂತ ಚಿಕ್ಕ CPU. ಇವೇನಾದ್ರೂ ಬೇಕು ಅಂತಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಬೇಕಾದ್ರೆ ಪರ್ಚೇಸ್ ಮಾಡಬಹುದು. ಇದು ನಮ್ಮ ಹತ್ರ i3, i5, i7 ಕೂಡ ಅವೈಲಬಿಲಿಟಿ ಇದೆ. ಬೇಕು ಅಂತಂದ್ರೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಳ್ಳಿ. ಥ್ಯಾಂಕ್ ಯು.